ಇದೇನು ಗೊತ್ತಾ ನೋಡಿ, ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ಹಸ್ಕಿ ನೋಡಿ ಗೈಸ್, ಹಸ್ಕಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ನಾವಿವತ್ತು ಸಂಡೇ ಆಗಿರೋದ್ರಿಂದ ಹೊರಗೆ ಹೋಗೋಣ ಅಂತ ಹೊರಗೆ ಹೋಗ್ತಾ ಇದ್ದೀವಿ. ಅಲ್ಲೇ ಪ್ರಮೋದ್ ಅವರ ಕಸಿನ್ ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಅಲ್ಲಿ ಹೋಗ್ತಾ ಇದ್ದೀವಿ. ಹಂಗೆ ಸ್ವಲ್ಪ ನಮ್ಮದು ಶೂಟ್ ಇತ್ತು, ಅತ್ತೆ ಮಗಳದ್ದು ಶೂಟು, ಅದನ್ನು ಮಾಡೋಣ ಅಂತ ಪಾರ್ಕಿಗೆ ಬಂದಿದ್ದೀವಿ. ನೋಡಿ ಇವ್ರು ಶೂಟ್ ಮಾಡ್ತಾ ಇದ್ದಾರೆ, ತೋರಿಸ್ತೀನಿ ನೋಡಿ. ಶೂಟ್ ನಡೀತಾ ಇದೆ. ಎಸ್, ಇಲ್ಲಿ ಶೂಟ್ ಮುಗಿಸ್ಕೊಂಡು ಇವಾಗ ಪ್ರಮೋದ್ ಅವ್ರ ಕಸಿನ್ ಮನೆಗೆ ಹೋಗೋಣ ಅಂತ ಅನ್ಕೋತಾ ಇದ್ದೀವಿ. ಅಲ್ಲಿ ಹೋಗ್ತೀವಿ, ಅಲ್ಲೂ ಸ್ವಲ್ಪ ಶೂಟ್ ಇದೆ, ಅದನ್ನು ತೋರಿಸ್ತೀನಿ. ಹೇಳಿ ನೋಡಿ ಏನು ಮಾಡ್ತಾ ಇದ್ದಾಳೆ. ಏನು ಕಲೆಕ್ಟ್ ಮಾಡ್ತಾ ಇದೆಯಾ? ಗೊತ್ತಿಲ್ಲ, ಇದೇನೋ ಇದೆ ಹೆಸರು ನಂಗೆ ಗೊತ್ತಿಲ್ಲ. ಇದೇನು ಗೊತ್ತಾ ನೋಡಿ, ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ತಿನ್ನೋದು ಜಮ್ಸ್. ತಿನ್ನು ಓಕೆ. ನಂಗೆ ಬರ್ತದೆ, ತುಂಬ ಆಸೆ. ನೋಡಿ ಶೂಟ್, ಇದು ಯಾವ ಶೂಟ್ ಅಂತ ಆಲ್ರೆಡಿ ನೀವು ನೋಡಿರ್ತೀರಾ ಅನಿಸುತ್ತೆ, ಅಪ್ಲೋಡ್ ಮಾಡಿರ್ತೀವಿ. ಇವ್ರ ಕಸಿನ್ ಮನೆ ಇಲ್ಲೇ ಮೈಸೂರಲ್ಲೇ ಇರೋದು, ಸಿದ್ಧಾರ್ಥ ಲೇಔಟ್ ಅಲ್ವಾ? ಸಿದ್ಧಾರ್ಥ ಲೇಔಟ್ ಹತ್ರ. ನಾವು ಕುವೆಂಪು ನಗರಿಂದ ಇವಾಗ ಸಿದ್ಧಾರ್ಥ ಲೇಔಟ್ಗೆ ಹೋಗ್ತಾ ಇದ್ದೀವಿ. ನೋಡಿ, ರಾತ್ರಿಗೂ ಬೆಳಗ್ಗೆಗೂ ಎಷ್ಟು ಟ್ರಾಫಿಕ್ ಡಿಫ್ರೆನ್ಸ್ ಇದೆ. ಜನಗಳು ಎಲ್ಲ ರೆಸ್ಟ್ ಮಾಡ್ತಾ ಇರ್ತಾರೆ. ಮಧ್ಯಾಹ್ನದ ಮೇಲೆ ಇರುವೆಗೂಡಿಂದ ಓಪನ್ ಆದಂಗೆ ಬರ್ತಾ ಇರ್ತಾರೆ. ಸೊ ಗಾಯ್ಸ್, ಶೂಟ್ ಮುಗಿಸಿ ಹೊರಟ್ವಿ. ಆ್ಯಕ್ಚುಲಿ ಒಂದು ಇನ್ಸಿಡೆಂಟ್ ಆಯಿತು. ಶೂಟ್ಗೆ ನಾವು ರೋಸ್ ಬೇಕಿತ್ತು, ಅದನ್ನು ತೊಗೊಂಡೋಗಿರ್ಲಿಲ್ಲ. ಮತ್ತೆ ಅಲ್ಲಿಂದ ವಾಪಸ್ ಹೋಗ್ಬೇಕಂದ್ರೆ ಮತ್ತೆ ಒಂದು 2 ಕಿಲೋಮೀಟರ್ಸ್ ಹಿಂದೆ ಹೋಗ್ಬೇಕಿತ್ತು. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ಹಾಗೆ ವೆಯ್ಟ್ ಮಾಡ್ಬೇಕಾದ್ರೆ ಎದುರುಗಡೆ ದೇವ್ರ ಥರ ಒಬ್ಬರು ನರ್ಸರಿ ತಳ್ಕೊಂಬರ್ತಾರಲ್ಲ, ಅವ್ರು ಬರ್ತಾಯಿದ್ರು. ಅಲ್ಲೇ ಹೋಗಿ ಇನ್ನೇನು ಪಾಟೆ ತಗೋಬಿಡೋಣ, ಚೆನ್ನಾಗಿರುತ್ತೆ. ಅಂದ್ರೆ ರೋಸ್ ಪಾಟ್ಗಳಿತ್ತು, ನಮಗೆ ರೋಸ್ ಬೇಕಿತ್ತಲ್ಲ, ಹೆಂಗಿದ್ರು ಪಾಟ್ ಇದೆಯಲ್ಲ ಅಂದ್ಬಿಟ್ಟು ಪಾಟೆ ತಗೊಳ್ಳೋಣ ಅಂತ ಹೋದ್ವಿ. ಹೋಗೆಲ್ಲ ತಗೊಂಡು ಅಲ್ಲಿ ರೋಸ್ದು ಕಿತ್ಬಿಟ್ವಿ ನಾವು. ಅದೇನಂತಾರೆ, ರೋಸ್ದು ಬೇರ್. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ಒಟ್ನಲ್ಲಿ ರೋಸ್ನ ಕಿತ್ಬಿಟ್ವಿ, ಕಡ್ಡಿ ಸಮೇತ ಕಿತ್ಬಿಟ್ಟು. ಕಡ್ಡಿ ಸಮೇತ. ಅವರು ಆಮೇಲೆ ಹೇಳ್ತಾ ಇದ್ರೆ ನಮ್ಮ ಹತ್ರ ಸ್ಕ್ಯಾನ್ ಮಾಡಕ್ QR, ಫೋನ್ ಪೇ ಏನೂ ಆಪ್ಷನ್ ಇಲ್ಲ, ಬರೀ ಕ್ಯಾಶ್ ಅಂತ. ನಮ್ಮ ಹತ್ರ ಒಬ್ರ ಹತ್ರನೂ ಕ್ಯಾಶ್ ಇಟ್ಕೊಂಡಿಲ್ಲ, ಎಲ್ಲ ಫೋನೇ. ಆಮೇಲೆ ಹಂಗೆ ವೆಯ್ಟ್ ಮಾಡ್ತಾ ಇದ್ವಿ, ಏನು ಮಾಡೋದು ಅಂತ. ಇವನು ಒಂದು ಫ್ರೆಂಡಿಗೆ ಫೋನ್ ಮಾಡ್ದ, ಅವರೂ ಇಲ್ಲ ಮನೇಲಿ, ಯಾಕೆಂದ್ರೆ ಅವ್ರ ಮನೆ ಅಲ್ಲೇ ಹತ್ರ ಇತ್ತು. ಅವರು ಮನೇಲಿ ಇರಲಿಲ್ಲ. ಏನು ಮಾಡೋದಂತ ನೋಡುವಾಗ ಒಬ್ರು ಆಂಟಿ ಬಂದರು ಗಾಡೀಲಿ, ಬಂದ್ಬಿಟ್ಟು ಅವ್ರ ಮನೆ ಅಲ್ಲೇ ಇದ್ದಿದ್ದು. ಮನೆ ಒಳಗೆ ಹೋಗ್ತಿದ್ರು. ಅವಾಗ ಕರೆದು ನಿಲ್ಲಿಸಿ, ಆಂಟಿ ನಮ್ಮ ಹತ್ರ ಹಿಂಗೆ ಕ್ಯಾಶ್ ಇಲ್ಲ, ಇವರು ಕ್ಯಾಶೇ ಬೇಕಂತೆ, ನಿಮಗೆ ಫೋನ್ ಪೇ ಮಾಡ್ತೀವಿ, ನೀವು ಕ್ಯಾಶ್ ಕೊಡಿ ಅಂತ ಹೇಳಿ. ಅವ್ರು ಹೆಂಗೋ ಪಾಪ ಒಪ್ಕೊಂಡ್ರು. ಸರಿ ಆಯಿತು ಅಂತ ಒಪ್ಕೊಂಡು ಕ್ಯಾಶ್ ಕೊಟ್ಟು, ಕ್ಯಾಶ್ ಆವಾಗ ಅವ್ರಿಗೆ ಯಾರಿಗೆ ಸೆಲ್ ಮಾಡ್ತಾರಲ್ಲ ಅವ್ರಿಗೆ ಕೊಟ್ಟು, ಕೊನೆಗೆ ರೋಸ್ ಎತ್ಕೊಂಡು ಬಂದು ಶೂಟ್ ಮುಗಿಸಿದ್ವಿ. ಆ ಒಂದು ಚಿಕ್ಕ ರೋಸ್ಗೋಸ್ಕರ ಇಷ್ಟು ಕತೆ ಆಯಿತು ನೋಡಿ. ಬಿಟ್ಟು ಹೋಗಿ ಯಾರ್ಯಾರು ನೋಡಿಲ್ಲ ಅತ್ತೆ ಮಗಳು ವಿಡಿಯೋನ ನೋಡಿಕೊಂಡು ಬನ್ನಿ. ಹೋಗುವಾಗ ಹಂಗೆ ಇಲ್ಲಿ ಡಾಗ್ ಶೋ ನಡೀತಾ ಇತ್ತು, ಡಾಗ್ ಶೋ ನೋಡೋಣ ಅಂತ ಬಂದ್ವಿ. ಬನ್ನಿ ಒಳಗೆ ತೋರಿಸ್ತೀನಿ. 826, 935, 701, 848, 930 retriever. ನೋಡಿ ಗೈಸ್, ಎಷ್ಟು ಕ್ಯೂಟ್ ಆಗಿದೆ. ಒಳಗಡೆ ಬರಮಾಡಿಕೊಳ್ಳಲಾಗುತ್ತೆ. ದಯವಿಟ್ಟು ಎಲ್ಲ ಎಂಟ್ರಿ ಪಾಯಿಂಟ್ ಹತ್ರ. ಓ ಮೈ ಗಾಡ್, ಇದು ನೋಡಿ. ಕ್ಯೂಟ್. ಐಶಿ ನೋಡಿ, ಟ್ವಿನ್ಸ್ ಝೂಮ್ ಮಾಡಿದೆ. ಯಾವುದು ಪಿಟ್ಬುಲ್. ಹಸ್ಕಿ ನೋಡಿ ಗೈಸ್, ಹಸ್ಕಿ. ರಿಂಗ್ ನಂಬರ್ 2. ಗೈಸ್, ಟೆಡ್ಡಿ ಬೇರ್ ಥರ ಇದೆ. ಟೆಡ್ಡಿ ಥರ. ನೋಡಿ, ಸ್ಟೈಲ್ ರಾಜ. ಏನೋ ಕಂದಲೆ, ಏನೋ ಏನ್ ಸ್ಮಾರ್ಟ್ ಆಗಿದೆಯಲ್ಲೇ.
ನೀಟಾಗಿ ಬಟ್ಟೆ ಹಾಕಿದ್ದಾರೆ ಅದಕ್ಕೆ ಫ್ರಾಕು. ಮುದ್ದು 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 ರಾಕ್ಷಸಿ ಮುದ್ದು 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 ರಾಕ್ಷಸಿ. ಮಾಮ ಏನ್ ಮಾಮ ಚೆನ್ನಾಗಿದ್ಯಾ? ಸಿಕ್ಕಿದ್ದಾರೆ. ಏನ್ ಸಮಾಚಾರ? ಗೈಸ್ ಒಂದೊಂದು ನಾಯಿ ಒಂದೊಂದು ಬ್ರೀಡು ಎಷ್ಟು ಸಕ್ಕದಾಗಿದೆ ಗೊತ್ತಾ. ಇದು ನೋಡಿ, ಇದು ಕ್ಯೂಟಿ, ಫುಲ್ ಕ್ಯೂಟಿ. ಇದು ಎಷ್ಟು ಚೆನ್ನಾಗಿದೆ ಕಲರ್ ನೋಡಿ ಗೈಸ್ ಅದ್ರದ್ದು. ಫೋಟೋ ಸೆಷನ್. ಸೊ ಗೈಸ್ ನಾವು ಬಂದಿದ್ದೀವಿ ನನ್ನ ಕಸಿನ್ ವರುಣ್ ಮನೆಗೆ. ಇವಾಗ ಜಸ್ಟ್ ಬಂದ್ವಿ. ಫುಲ್ಲು ಟ್ರಾಫಿಕ್ ಇತ್ತು ಸ್ವಲ್ಪ. ನೋಡಿ ಬಂದಿದ್ದೀವಿ. ನನ್ನ ತಂಗಿ ವರ್ಷಿತಾ ಅಂತ. ಹಾಯ್. ಇದು ನಮ್ಮ ಅಜ್ಜಿ, ನಮ್ಮ ಅಮ್ಮನಮ್ಮ. ನೋಡಿ ನಾವು ಬಂದಿದ್ದೀವಿ ಅಂತ ಎಲ್ಲ ಅಡುಗೆ ಮಾಡ್ತಾ ಇದ್ದಾರೆ ಸ್ಪೆಷಲ್. ಎಲ್ಲ ರೆಡಿ ಆಗಿದೆ. ಏನೇನು ಮಾಡ್ತಾ ಇದ್ದೀರಾ? ರೆಡಿ ಆದಮೇಲೆ ತಿಂದು ಹೋಗುವ. ನೀವು ಬಂದ್ರೆ ಕೈಕಾಲು ತೊಳಿಲ್ವಾ? ಅಲ್ಲೇ ಇಲ್ವಾ? ಕೈ ತೊಳ್ಕೊಳ್ಳೋಣ. ಅಲ್ಲಿ ಡಾಗ್ ಶೋ ಹೋಗಿ ಎಲ್ಲಾನು ಮುಟ್ಟಿದ್ದೀವಿ ನಾನು. ಸೊ ಅದಕ್ಕೆ ಕೈ ತೊಳಿತಾ ಇದ್ದೀವಿ. ನೀನು ತೊಳ್ದಾ? ನಾನು ತೊಳೆಯಲ್ಲ. ತೊಳ್ದಿಲ್ಲ, ಹಂಗೆ ತಿಂತಾ ಇದ್ದಾನೆ ರಾಕ್ಷಸ. ಏ ಮನುಷ್ಯ ಬರೀ ಇಂಥದೆಯಾ. ಗೈಸ್ ಟೀ ಕೊಟ್ಟರು ಈಗ. ಕಾಂಬಿನೇಷನ್ ಟೀ ತಿಂತೀಯಾ? ನೋಡಿ ಗೈಸ್, ಬರ್ಡೇ ಅಂತ ಗೊತ್ತಾಗ್ಬಿಟ್ಟು ಇವಾಗ ಕೇಕ್ ಆರ್ಡ್ರ್ ಮಾಡಿದ್ದೀವಿ. ಬನ್ನಿ ಕೇಕ್ ಕಟ್ ಮಾಡಿಸೋಣ. ಅದಿದ ಸರ್ಪ್ರೈಸು. ಬರ್ಡೇ ಗರ್ಲ್ ಏನನ್ಸ್ತು? ಸರ್ಪ್ರೈಸಾ? ಗೊತ್ತಿತ್ತಾ? ಗೊತ್ತಿರಲಿಲ್ಲ. ನನಗೆ ಗೊತ್ತಿರಲಿಲ್ಲ. ವಾಟ್? ಇಲ್ಲಿ ಇವ್ರು ಗೊತ್ತಿದ್ರು ಅಂದ್ರೆ ಹೇಳಿಲ್ಲ ಅಜ್ಜಿ. ನೋಡ್ತ್ರಾ ಹೆಂಗೋ ನನಗೂ ಬೇಕಿತ್ತು ಕೇಕು. ಹೇಗಿದ್ರು ಏನಾದ್ರು ಕೊಡ್ಸಿ ಕೇಕ್ ತಿನ್ಬೇಕು, ಐಸ್ ಕ್ರೀಮ್ ತಿನ್ಬೇಕು, ಏನೇನೋ ತಿನ್ಬೇಕು ಅನ್ಸ್ತಾರೆ ಅಂತ ಹೇಳಿದ್ಲು. ಅದಕ್ಕೆ ಇವಾಗ ಕೊಡಿಲಿ ಅವಳಿಗೋಸ್ಕರ ಕೇಕ್ ತರಿಸಿದ್ವಿ. ನಿಂಗೋಸ್ಕರ ಅದೇ, ಅದು ಆ್ಯಕ್ಚುಲಿ ನಿಂಗೋಸ್ಕರ ತರಿಸಿರೋದು. ನೋಡ್ದ ಓ ಕಟ್ ಮಾಡಿದ್ರೆ ಈ ಥರ ಕ್ಯಾಮ್ರಾ ಗೊತ್ತಿಲ್ಲ, ಕಟ್ ಮಾಡ್ತೀನಿ, ನಮಗೆ ಕೊಡಿ ಅಷ್ಟೇ ಅಂತ. ಸರ್ಪ್ರೈಸ್ ಟೋನಿ. ನಾನು ಅನ್ನಲ್ಲ ಅಮ್ಮ, ಪ್ಲೀಸು. ಗೈಸ್ ಅಳ್ತೋಳೆ. ಅಳಬೇಡ ಅಳೋದಲ್ಲ, ಆನಂದ ಬಾಷ್ಪ. ಥ್ಯಾಂಕ್ ಯು ಸೋ ಮಚ್ ಈ ಥರ ಸರ್ಪ್ರೈಸ್ ಕೊಟ್ಟಿದ್ದಕ್ಕೆ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಪ್ರಮೋದಣ್ಣ. ಥ್ಯಾಂಕ್ ಯು. ಅಕ್ಕ ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನು ನೋಡಿ ಚೆನ್ನಾಗಿದ್ಯಾ ಅಕ್ಕ? ಸುಮ್ಮನೆ ತಿನ್ಸ್ಕೊಳ್ಳೋದಲ್ಲ, ಅವಳಿಗೆ ಹ್ಯಾಪಿ ಬರ್ಡೇ ಅಂತ ಹೇಳ್ಬೇಕು. ನಿನ್ನೆ ನನಗೆ
ಗೈಸ್ ನೋಡಿ, ನಾನು ಕೇಕ್ ಕೊಡು ಅಂದ್ರೆ ಕ್ಯಾಂಡಲ್ ಕೊಡ್ತಾಳೆ. ಹ್ಯಾಪಿ ಬರ್ಡೇ. ಜಾಸ್ತಿ ಅವರು ಕೇಕೆ ತಿನ್ಬಿಟ್ರಿ ಇವತ್ತು. ಅದಕ್ಕೆ ಕೇಕ್ ಕ್ಯಾನ್ಸಲ್, ನಮಗ್ ಕೊಡುಗೆ ಅಲ್ಲ ಅಷ್ಟೇ ಹೇಳಿದೀನಿ. ನೋಡಿ ತಿನ್ನಕ್ಕೆ ನಾನು ಆಗ್ಲೇ ಹೇಳಿಲ್ವಾ ಜಾಸ್ತಿ ದಿನ ಒಳ್ಳೆ ಅಂತ. ಅದಕ್ಕೆ ಸುಳಿಸ್ಕೊಂಡಿರೋದು. ಇದು ಅವಳು ಆಗ್ಲೇ 1 ಪೀಸ್ ಅನ್ಲಲ್ಲ, ಇದೇ 1 ಪೀಸ್ ಗೈಸ್. ಇದು ಬಿಳಿಗಿರಿ ಸ್ಪ್ರೌಟ್ಸು. ಯಾರ್ಯಾರು ಆರ್ಡರ್ ಮಾಡ್ಕೋಬೇಕು ಮಾಡ್ಕೊಳ್ಳಿ ಗೈಸ್. ಯಾವ್ದ್ರಲ್ಲಿ ಸಿಗುತ್ತೆ ಇದು? ಇದು ಝೊಮ್ಯಾಟೊ, ಸ್ವಿಗ್ಗಿ ಎಲ್ಲ ಕಡೆ ಅವೈಲೇಬಲ್ ಇದೆ. ಪ್ಯಾಕ್ ಮಾಡೋಣ. ಅಲ್ಲಿ ಕಾಯ್ತಾ ಇದ್ದಾರೆ, ಪ್ಯಾಕ್ ಮಾಡಿ ಹೋಗಿ ಕೊಡೋಣ. ಎಲ್ಲ ಥರ ಸ್ಪ್ರೌಟ್ಸ್ ಆಗಿರ್ಬೋದು, ಕಾರ್ನ್, ಚಾಟ್ ಮಸಾಲ ಹಾಕ್ತಾರೆ ಮೇಲೆ, ಕಾರ್ನ್, ಫ್ರೂಟ್ಸು ಎಲ್ಲ ಸಿಗುತ್ತೆ. ನಿಮ್ಗೆ ಏನೇನಿದೆ ಅಂತ ನೋಡಬೇಕು ಅಂದರೆ ಝೊಮ್ಯಾಟೊಲ್ಲಿ ಹೋಗಿ ಬಿಳಿಗಿರಿ ಸ್ಪ್ರೌಟ್ಸಲ್ಲಿ ಆರ್ಡ್ರ್ ಮಾಡ್ಕೊಳ್ಳಿ, ತಿನ್ನಿ, ಹೆಲ್ದಿ ಆಗಿರಿ. ಗೀ ರೈಸು ಆ್ಯಂಡ್ ಇನ್ನೇನು ಮಟನ್ ಸಾಂಬಾರ. ಗೀ ರೈಸು, ಮಟನ್ ಸಾಂಬಾರು, ಚಿಕನ್ ಚಾಪ್ ಸಾಕು, ಹಾಕ್ಸ್ಕೊತೀನಿ ನಾನು ಆಮೇಲೆ. ನೀವು ನೋಡಿ ತಿನ್ನಕ್ಕೆ ಬಂದಿರೋದನ್ನ ಕೊಡಲ್ಲ ನಿನಗೆ. ಹೆಂಗಿದೆ ರುಚಿತಾ? ಹೆಂಗಿದೆ ಈಗ ಗೈಸ್ ನೋಡಿ, ಇವಾಗ ಅವಳು ರುಚಿತನ ಹತ್ರ ಇಸ್ಕೊಂಡಿದ್ವಿ. ಏನದು ಬೇಕಂತ ಇದು ಏನು ಗೊತ್ತಿಲ್ಲ. ಗಲ್ಗುಂತಿ ಇಟ್ಕೊಂಡಿದೀವಿ ಅವಳಿಗೆ ಬೇಕಂತ. ತೆಲಿ ಇನ್ನೊಂದು ಸ್ವಲ್ಪ ಹಾಕಿರೋದು. ಏನಕ್ಕೆ ಕೊಡ್ಲಿ? ತಿನ್ನು ಅಷ್ಟೇ. ಕೊಡು, ತಿನ್ನು. ಕೊಡ್ಬೇಡ ಪ್ಲೀಸ್ ಅನ್ನೋ ತನಕ ಕೊಡ್ಬೇಡ. ಆಯ್ತು ಬೇಡ್ಕೊ, ಪ್ಲೀಸ್ ಕೊಡಿ ಅಂತ ಬೇಡ್ಕೊಡಿ. ಅದು ನಮ್ಗೆ ರಿಕ್ವೆಸ್ಟಿಂಗ್ ತರ ಇರಬೇಕು. ಪ್ಲೀಸ್ ಕೊಡಿ ಮಾಡಬೇಕು. ಹಿಂಗ್ ಮಾಡಿ, ಹಿಂಗೆ ಪ್ಲೀಸ್ ಕೊಡಿ ಅಂದೆ. ನಾನು ಫಸ್ಟ್ ಪ್ಲೀಸ್ ಕೊಡಿ ಅಂದಿದ್ದೀನಿ. ಕೊಡಿ ಹಿಂಗ್ ಮಾಡಿ, ಹಿಂಗೆ ಬೆಗ್ಗಿಂಗ್ ಹಿಂಗ್ ಮಾಡಿ ಬೇಗ. ಅಮ್ಮ ಕೊಡಮ್ಮ, ಹೋಗ್ಬೇಕಲ್ಲಿ. ಅಮ್ಮ ಕೊಡಮ್ಮ ಹಂಗದ ಕೊಡೋದು. ಅಮ್ಮ ತಾಯಿ ಕೊಡಮ್ಮ, ಬೇಗ ಅಮ್ಮ ತಾಯಿ ಕೊಡಮ್ಮ ಅನ್ನು ಕೊಡುವೆ, ಹೇಳು ಬೇಗ. ಅಮ್ಮ ತಾಯಿ ಕೊಡಮ್ಮ ಅನ್ನು ಇಲ್ಲ ಎಸಿತೀನಿ. ರೆಡಿ 1 2 3 ಗೋ. ಇನ್ನ ಜಾಸ್ತಿ ಇದೆ ನನ್ನ. ಹೌದಾ? ಎಸಿಲ್ಲ? ಯಾರ್ಯಾರು ಇದ್ರಲ್ಲಿ ಆಟ ಆಡಿದ್ದೀರಾ ಅವರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಏನಂತ ಆಟ ಆಡಿದ್ದೀರಾ ಅಂತ. ಅದೇ ಸರಿ 1 2 3 4 ಅಂತನೋ ಇಲ್ಲ 1 2 3 4 ಅಂತನೋ ಇಲ್ಲ ಕೇಳ್ತಲ್ಲ. ಆಯ್ಕೋಬೇಕು. ಟಾಸ್ಕು ಹಾಕಿ ಒಳ್ಳಿದ ಹುಡುಕ್ಬಿಟ್ಟು ಎತ್ಕೊಳ್ಳಿ ಅಷ್ಟೇ. ಆಯ್ತು, ಜೋರಾಗಿ ಎಸಿ ಬರ್ರೆ. ಪ್ಲೀಸ್ ಅನ್ನು ಯಾಕೆ ನೀವು ಅಲ್ಲಿ ಜಿರಳೆ ಇಟ್ಕೊಂಡು ಪ್ಲೀಸ್ ಪ್ಲೀಸ್ ಅಷ್ಟೇ ಅಂದಿದ್ದು ನೀವು. ಪ್ಲೀಸ್ ಅನ್ನು ಪ್ಲೀಸ್ ಕೊಡಿ. One eternity later. ಪ್ಲೀಸ್ ಕೊಡಿ. ಅಮ್ಮ ತಾಯಿ ಬೇಡ. ಸ್ವಲ್ಪ ಹತ್ರ ಬರ್ಬೇಕು. ಎದಳು ಗೈಸ್ ನೋಡಿ, ಇಷ್ಟು ಹಾಲು ಕರೆದಿದ್ದೀನಿ ಫಸ್ಟ್ ಟೈಮ್. ಫುಲ್ ಖುಷಿ ಆಗ್ತಾ ಇದೆ. ಇವನಂತೂ ಫುಲ್ ಎದುರ್ಕೊತಾ ಇದ್ದ ಗೈಸ್. ಹಾಲು ಕರೆದಿದ್ದೀನಿ. ನೀವು ಈ ಹಾಲು ಕರಿಯೋ ಸೀನ್ನ ನಮ್ಮದು ರೀಲ್ಸ್ ಹಾಕ್ತೀವಿ, ವಿಡಿಯೋ ಅತ್ತೆ ಮಗಳು ಕಂಟೆಂಟು, ಅಲ್ಲಿ ಹೋಗಿ ನೋಡಿ ಗೈಸ್ ಹೆಂಗೆ ಕರೆದಿದ್ದೀನಿ ಅಂತ. ಬನ್ನಿ ಹೋಗೋಣ ಈಗ. ಅಂಬಾ ಅಂತ ಕರೆದ್ರಾ ಗೈಸ್? ನೋಡಿ ನಾನು ಹೆಂಗೆ ರೆಡಿ ಆಗಿದ್ದೀನಿ ಅಂತ ವಿಡಿಯೋಗೋಸ್ಕರ. ಆ ವಿಡಿಯೋ ನೀವು ನೋಡಿ ಗೈಸ್, ನೀವು ನೋಡಿರ್ತೀರಾ ಇಲ್ವಾ ಗೊತ್ತಿಲ್ಲ, ಇದು ಅಪ್ಲೋಡ್ ಆಗೋಷ್ಟೊಳಗೆ. ಬಟ್ ಅದು ಅತ್ತೆ ಮಗಳು ಕಾಂಟೆಂಟ್ ಇದೆಯಲ್ಲ ಅದ್ರ ವಿಡಿಯೋ. ಇವಾಗ ಒಂದು ಚಾಲೆಂಜ್ ಕೊಟ್ಟಿದ್ದಾರೆ, ನಾನು ಇದೇ ಥರ ಡ್ರೆಸ್ ಹಾಕ್ಕೊಂಡು ಐಸ್ ಕ್ರೀಮ್ ತೊಗೊಬರ್ಬೇಕಂತೆ. ಬನ್ನಿ ಹೋಗೋಣ. ಹೋಗಿ 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 ಒಂಥರ ಕಷ್ಟ. ನೋಡಿ ಗೈಸ್, ನನಗೆ ಭಯ ಆಯ್ತಾ ಅಷ್ಟೇ. ಸುಳ್ಳಲ್ಲಿ ಬರ್ದು. ಗೋವಾ ಫ್ಲೇವರ್ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ. ಥೀಮ್ ಇದೆಯಾ अपने ಚಿಲ್ಲಿ ಫ್ಲೇಕ್ಸ್? ಥ್ಯಾಂಕ್ ಯು.
ನಾವು ಇವಾಗ ಐಸ್ ಕ್ರೀಮ್ ತಿಂತಾ ಇದ್ದೀವಿ, ಗ್ವಾವಾ. ಸೊ ಇದ್ರ ಸ್ಪೆಷಾಲಿಟಿ ಏನು ಅಂದರೆ ಇದು ಗ್ವಾವಾ ಫ್ಲೇವರ್ ಗೈಸ್. ಗ್ವಾವಾ ಫ್ಲೇವರ್ಗೆ ಮೇಲೆ ನಮಗೆ ಚಿಲ್ಲಿ ಪೌಡರ್ ಕೊಡ್ತಾರೆ, ಚಿಲ್ಲಿ ಮತ್ತು ಸಾಲ್ಟ್. ಇದು ಹಾಕೊಂಡು ತಿನ್ನಬೇಕು, ಸಕ್ಕತ್ತಾಗಿರುತ್ತೆ. ನೀವು ಟ್ರೈ ಮಾಡಿ. ನೋಡಿ ಇವರು ತಿಂತಾ ಇದ್ದಾರೆ. ಸಕ್ಕತ್ತಾಗಿದೆ. ಪ್ರಮೋದ್ ಇಲ್ಲೇ ಎಲ್ಲೋ ಗಾಡಿ ನಿಲ್ಲಿಸ್ಬಿಟ್ಟು ಆಚೆ ಹೋಗಿದ್ದಾನೆ, ಬರ್ತಾನೆ, ಯಾವುದೋ ಅಂಗಡಿಗೆ ಹೋಗಿದ್ದಾನೆ. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ, ಆದರೆ ದಾರಿಲಿ ಇನ್ನೊಂದು ಶೂಟ್ ಇದೆ, ಅದನ್ನು ಮುಗಿಸ್ಕೊಂಡು ಡೈರೆಕ್ಟ್ ಮನೆ. ಬಿಗ್ ಬಾಸ್ ಇವರೆಲ್ಲ ಬಿಗ್ ಬಾಸ್ ಫ್ಯಾನ್ಸ್, ಬಿಗ್ ಬಾಸ್ ಅಂದರೆ ಸುದೀಪ್ ಫ್ಯಾನ್ಸ್. ಅದಕ್ಕೆ ಅವ್ರು 6 ಗಂಟೆ, ಇವಾಗ ಟೈಮು 5:50, 6 ಗಂಟೆಗೆ ಮನೆಗೆ ಹೋಗ್ಬಿಡ್ಬೇಕಂತೆ. ಯಾಕೆಂದರೆ 6 ಗಂಟೆಗೆ ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತಲ್ಲ, 6 ಗಂಟೆಯಿಂದನೇ ನೋಡ್ಬೇಕಂತೆ. ಬಟ್ ನಾನು ಅದಕ್ಕೆಲ್ಲ ಚಾನ್ಸೇ ಕೊಡಲ್ವಲ್ಲ. ಅದಕ್ಕೆ ಭ್ರಮೆನೂ ಇಲ್ಲ, ಗಿಮೇನೂ ಇಲ್ಲ. ಬರ್ರಿ ಇವಾಗ ನೋಡಿ ನಾನೇ ತಿನ್ಸೋದು. ಹೆಂಗಿದೆ ಐಸ್ ಕ್ರೀಮು? ಚೆನ್ನಾಗಿದೆ, ಸಕ್ಕತ್ತಾಗಿದೆ, ಇಷ್ಟ ಆಯ್ತಾ? ಪರಗಿದೆ, ಫ್ಯಾಬ್ಯುಲಸ್. ಅಷ್ಟೆಲ್ಲ ಇಲ್ಲ. ನೀವು ಒಂದಿದೆ ಅದು ಅಷ್ಟೇನಿರಲಿಲ್ಲ. ಎಸ್ ಗೈಸ್, ಇಷ್ಟ ಆಗಿತ್ತು ಇವತ್ತಿನ ನಮ್ಮ ವ್ಲಾಗ್. ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಸಪೋರ್ಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಅಷ್ಟೇ, ಇನ್ನೇನು. ಕತ್ಲಾಯಿತು, ಮನೆಗೆ ಹೋಗ್ತಾ ಇದ್ದೀವಿ. ಶೂಟ್ ಮುಗೀತು, ಕಸಿನ್ ಮನೆಗೆ ಹೋಗಿದ್ವಿ, ನಾನ್ ವೆಜ್ ಊಟ ಮಾಡಿದ್ವಿ, ಮತ್ತು ಸ್ವಲ್ಪ ಫನ್ ಇತ್ತು. ಆ್ಯಂಡ್ ಈ ವಿಡಿಯೋದಲ್ಲಿ ನಾನು ಹಾಲು ಕೂಡ ಕರೆದಿದ್ದೀನಿ ಫಾರ್ ದ ಫಸ್ಟ್ ಟೈಮ್. ತುಂಬ ಆಯಿತು ಇವತ್ತಿನ ದಿನ, ಸಕ್ಕತ್ತಾಗಿತ್ತು. ಅಷ್ಟೇ ಗೈಸ್, ಇವಾಗ ಕತ್ಲಾಯಿತು, ಮನೆಗೆ ಹೋಗ್ತಾ ಇದ್ದೀವಿ. ದಯವಿಟ್ಟು ಮತ್ತೆ ಹೇಳ್ತಾ ಇದ್ದೀನಿ, ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಮಗೂ ಸಪೋರ್ಟ್ ಮಾಡಿ. ಜಾಸ್ತಿ ಎಂಟರ್ಟೈನ್ಮೆಂಟ್ ಇನ್ನೂ ನಿಮಗೆ ಕೊಡೋಕ್ಕೆ ನಾವು ಟ್ರೈ ಮಾಡ್ತಿದ್ದೀವಿ, ಡೈಲಿ ಟ್ರೈ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಇನ್ನೂ ಮಾಡ್ತೀವಿ. ನಿಮ್ಮ ಸಪೋರ್ಟ್ ಇದ್ದರೆ ಏನು ಬೇಕಾದರೂ ಮಾಡ್ಬೋದು ಗೈಸ್. ಥ್ಯಾಂಕ್ ಯು, ಬಾಯ್.